ಭದ್ರಾ ಬಲದಂಡೆ ನಾಲೆ ಸೀಳಿ ಮಾಡುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ನಡೆಯುತ್ತಿರುವ ಹೋರಾಟ ನಿರಂತರವಾಗಿರಲಿದೆ ಎಂದು ಮಾಜಿ ಸಚಿವ ಎಂ.ಪಿ. ರೇಣುಕಾಚಾರ್ಯ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ 1 ಲಕ್ಷ ಕರಪತ್ರ ಮುದ್ರಿಸಿ ಹಳ್ಳಿಗಳಲ್ಲೂ ಜನಾಂದೋಲನ ಮಾಡಲಾಗುವುದು. ಬಳಿಕ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಇದಕ್ಕೂ ಸರ್ಕಾರ ಬಗ್ಗದೇ ಇದ್ದರೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದರು. ಅಷ್ಟೇ ಅಲ್ಲದೆ ಸಹಸ್ರಾರು ಟ್ರ್ಯಾಕ್ಟರ್ ಜೆಸಿಬಿ ಮೂಲಕ ಮಣ್ಣು ತಂದು ಕಾಮಗಾರಿ ತಡೆ ಹಿಡಿಯಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಭದ್ರಾ ಬಲದಂಡೆ ನಾಲೆ ಸೀಳಿ ಮಾಡುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ದಾವಣಗೆರೆ ಬಂದ್ ಕರೆ ನೀಡಿದ್ದು, ಬಂದ್ ಯಶಸ್ವಿಯಾಗಿದೆ. ಸರ್ಕಾರ ರಕ್ಷಣಾ ಇಲಾಖೆ ಬಳಸಿಕೊಂಡು ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದರು. ನಾವು ದಾವಣಗೆರೆ ನಗರ ಬಂದ್ಗೆ ಸಂಜೆ 6 ಗಂಟೆಯವರೆಗೆ ಕರೆ ನೀಡಿದ್ದು, ಪೊಲೀಸ್ ವರಿಷ್ಠಾಧಿಕಾರಿಗಳು ರೂಟ್ ಕೊಡ್ರಿ ಎಂದು ಕೇಳಿದ್ದಾರೆ. ನಾವೇನು ಗೂಂಡಾಗಳ ಭಯೋತ್ಪಾದಕರ ಎಂದು ಪ್ರಶ್ನೆ ಮಾಡಿದರಲ್ಲದೆ ಕೆಲ ಪೊಲೀಸರ ನಡವಳಿಕೆಯನ್ನು ನಾವು ಖಂಡಿಸುತ್ತೇವೆ ಎಂದರು. ನಾವು ದಾವಣಗೆರೆ ಬಂದ್ಗೆ ಕರೆ ನೀಡಿದರೂ ಕಾಂಗ್ರೆಸ್ ಪ್ರತಿಭಟನೆಗೆ ಅವಕಾಶ ನೀಡಿದ್ದು, ಇದಕ್ಕೆ ಎಸ್ಪಿ ಉತ್ತರ ಕೊಡಬೇಕೆಂದು ರೇಣುಕಾಚಾರ್ಯ ಆಗ್ರಹಿಸಿದರು. ಕಾಂಗ್ರೆಸ್ ಹೋರಾಟ ರೈತರಿಗೆ, ಅವರ ಸಚಿವರಿಗೆ, ಸಂಸದರಿಗೆ ಮಾಡಿದ ಅವಮಾನ ಎಂದ ಅವರು, ಬಿಜೆಪಿ ಸರ್ಕಾರ ಯೋಜನೆ ಇದನ್ನು ನಾವು ಟೇಬಲ್ ಕುಟ್ಟಿ ಹೇಳ್ತೀವಿ, ಆದರೆ ನಾಲೆ ಹೊಡೆದು ನೀರು ತೆಗೆದುಕೊಂಡು ಹೋಗಿ ಎಂದು ಎಲ್ಲೂ ಹೇಳಿಲ್ಲ. ನೀರನ್ನು ಲಿಫ್ಟ್ ಮಾಡಿಕೊಂಡು ಇಲ್ಲ ಜಲಾಶಯದಿಂದ ತೆಗೆದುಕೊಂಡು ಹೋಗುವ ಕಾಮಗಾರಿ ಇದಾಗಿದ್ದು, ನಾವು ಕುಡಿಯುವ ನೀರು ತೆಗೆದುಕೊಂಡು ಹೋಗಲು ವಿರೋಧ ಇಲ್ಲ, ಆದರೆ ನಾಲೆ ಸೀಳಿ ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ವಿರೋಧ ಇದೆ ಎಂದರು. ಕರಪತ್ರಗಳು 1 ಲಕ್ಷ ಕರಪತ್ರಗಳು ಅಧ್ಯಕ್ಷ, 1 ಲಕ್ಷ ಕರಪತ್ರಗಳು, 1 ಲಕ್ಷ ಕರಪತ್ರಗಳನ್ನ ಮುದ್ರಿಸಿ ಪ್ರತಿ ಹಳ್ಳಿಗಿದ್ದ ರೈತರಿಗೆ, ನಾಳೆ ಇದು ಕೇವಲ ರೈತರಿಗೆ ಅಷ್ಟೇ ಅಲ್ಲ, ಒಂದು ಚೈನ್ ಸಿಸ್ಟಮ್ ಇದು. ರೈತರು ಚೆನ್ನಾಗಿ ಬೆಳೆ ಬೆಳೆದು ಅವನ ಕೈಯಲ್ಲಿ 4 ಕಾಸು ದುಡ್ಡಾದರೆ ದಾವಣಗೆರೆ ಬರ್ತಾರೋ, ಹರಿಹರ, ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ ಹಿಂಗೆಲ್ಲ ಬರ್ತಾರೆ ಎಲ್ಲ ಕ್ಷೇತ್ರಗಳಿಗೆ. ಇನ್ನು ಮೊದಲನೇ ಅಂತ ಕರಪತ್ರ ಮಾಡ್ಕೊಂಡು ಹಳ್ಳಿವಿಕಿ. ಇನ್ನು ಎರಡನೇ ಅಂತ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಸರ್ಕಾರ ಇದಕ್ಕೂ ಬಗ್ತಾ ಇದ್ರೆ, ಕಾಮಗಾರಿ ಏನಾದ್ರು ನಡೆಸಿದ್ರೆ ಇಲ್ಲಿಂದ ಪಾದಯಾತ್ರೆ ನಿಶ್ಚಿತ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿಶ್ಚಿತ, ಮತ್ತು ಕರಪತ್ರ ತೆಗೆದುಕೊಂಡು ಹಳ್ಳಿಗಳಿಗೆ ಹೋಗ್ತೀವಿ. ನಮ್ಮ ಹೋರಾಟ ನೈಜ ಹೋರಾಟ, ನಿಜವಾದ ಹೋರಾಟ. ನಾವು ಪಾದಯಾತ್ರೆ ಮಾಡ್ತೀವಿ. ಟ್ರ್ಯಾಕ್ಟರ್ಗಳು, ಸಹಸ್ರಾರು ಟ್ರ್ಯಾಕ್ಟರ್ಗಳು ಅಲ್ಲಿಗೆ ಕರೆ ಕೊಡ್ತೀವಿ. ಇನ್ನ 1000 ಟ್ರ್ಯಾಕ್ಟರ್ಗಳು ಮಣ್ಣು, ಕಲ್ಲು, ಜೆಸಿಬಿಗಳು, ಇಟ್ಯಾಚಿಗಳು ತಗೊಂಡು ನಾವೇ ತುಂಬ್ಕೊಂಡು ಹೋಗ್ತೀವಿ. ಇನ್ನ ಅದಕ್ಕೂ ಬಗ್ಗೆ ಜೈಲು ಬರೋ ಚಳವಳಿ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಬಂಡ ಸರ್ಕಾರ, ಲಜ್ಜೆಗೆಟ್ಟ ಸರ್ಕಾರ. ಎಲ್ಲ ಒಂದ್ ಕಡೆ ಈ ಹೋರಾಟವನ್ನು ಹತ್ತಿಕ್ಬೇಕಂತೇಳಿ ಸರ್ಕಾರ ರಕ್ಷಣಾ ಇಲಾಖೆಯನ್ನು ಬಳಸ್ಕೊಂಡು ಒಂದ್ ರೀತಿ ನಮ್ಮನ್ನ ಭಯೋತ್ಪಾದಕರಂತ ನೋಡಿದ್ರು. ಎಲ್ಲ ಒಂದ್ ಕಡೆ ನಮ್ಮನ್ನ ಗುಂಡಾಗಿರಿ ಮಾಡ್ತಾರೆ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವು ಅಹಿಂಸಾತ್ಮಕ ಮಾರ್ಗವಾಗಿ ಹೋರಾಟವನ್ನು ಮಾಡಿದ್ದೀವಿ. ಅಲ್ಲಿ 144 ಹಾಕಿದ್ರು. ನಾವೇನು ಭಯೋತ್ಪಾದಕರ? ಮೊನ್ನೆ ರಾಷ್ಟ್ರೀಯ ಹೆದ್ದಾರಿ ತಡೆ ಚಳವಳಿ ಮಾಡೇ ನಾವು ಕರೆ ಕೊಟ್ಟಿದ್ದೀವಿ. ನಮಗೆ ಅವಕಾಶ ಕೊಡಬೇಕಾಯ್ತು. ದಿಢೀರ್ನೆ ಬಂದು ನಮ್ಮನ್ನು ಬಲವಂತವಾಗಿ ಅವ್ರ ವರ್ತನೆ ನೋಡಿದರೆ ಅದಕ್ಕೋಸ್ಕರ ನಾವು DRG ಧರಣಿ ಕೂತೀವಿ. ಭಾಳಷ್ಟು ಜನರ ಮೇಲೆ ಕೆಲವರು ಮ್ಯಾನ್ ಹ್ಯಾಂಡ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿ, ಎಲ್ಲರೂ ಅಲ್ಲ, ಕೆಲವರು. ನಿನ್ನೆ ದಿವಸ ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಿಳೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ, ಸಹೋದರಿ ಸಮಾನ. ಆದರೆ ಮೊನ್ನೆ DRG ವರ್ತನೆಗಳು, ಅವರ ಮಾತು, ನಿನ್ನೆ ದಿವಸ ನೋಡಿ 6 ರಿಂದ 6ವರೆಗೂ, ನಾವು ಸಂಜೆ 6 ರಿಂದ 6ವರೆಗೂ ಬಂದ್ ಮಾಡ್ತೀವಂತ ನಾವು ಹೇಳಿದ್ದೀವಿ. ಕಳೆದ 4-5 ದಿವಸದಿಂದ ಕರೆ ಕೊಟ್ಟಿದ್ದೀವಿ. ನಮಗೆ ರೂಟ್ ಕೊಡ್ರಿ. ಹೋರಾಟಗಾರರು ಇವ್ರಿಗೆ ರೂಟ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ದಾವಣಗೆರೆ ನಗರ ಸಂಪೂರ್ಣ ಬಂದ್ ಅಂತ ಹೇಳಿದ್ವಿ. ದಾವಣಗೆರೆ ನಗರದ ಯಾವುದೇ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನ ರ್ಯಾಲಿ ಮಾಡೋಕ್ಕೆ ನಮಗೆ ಹಕ್ಕಿದೆ. ನಾವು ಇಲ್ಲಿಯವ್ರೆ, ನಾವೇನು ಬೇರೆ ಕಡೆಯಿಂದ ಬಂದಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾರೆ ನಮಗೆ ರೂಟ್ ಮಾರ್ಕ್ ಕೊಡಿ. ಯಾಕೆ ಕೊಡಬೇಕು? ನಾವೇನು ಗುಂಡಾಗಳ? ಏನು ಭಯೋತ್ಪಾದಕರ? ರೈತರ ಪರವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ. ನೋಡಿ, ಇನ್ನೊಂದು ಭಾಳ ಪ್ರಮುಖವಾದ ವಿಷಯ, ನಿನ್ನೆ ದಿವಸ ಪ್ರತಿಭಟನೆ ಮಾಡುವ ರಸ್ತೆ ನಾವು ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿದ್ವಿ. ಒಂದು ಸಂಘಟನೆ, ಒಂದು ಪಕ್ಷ ಬಂದನ್ನು ಕರೆದಾಗ ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು. ಪ್ರತಿಭಟನೆ ಮಾಡೋಕ್ಕೆ ಎಲ್ಲದಕ್ಕೂ ಹಕ್ಕಿದೆ, ಮಾಡ್ರಿ, ಬೇಡ ಅನ್ನಲ್ಲ. ಆದರೆ ನಿನ್ನೆ ಕಾಂಗ್ರೆಸ್ಸಿನ ಆಡಳಿತ ಪಕ್ಷ ನಮಗೆ ಅಧಿಕಾರ ಇದೆ ಅಂತೇಳಿ BJP ಕಚೇರಿ ಮುತ್ತಿಗೆ ಹಾಕ್ತೀವಿ ಅನ್ನೋದು ಹೆಂಗೆ? ಇವರು ಅನುಮತಿ ಕೊಟ್ಟರು? ಇವರು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀನಿ, ಇವ್ರಿಗೆ ಉತ್ತರ ಕೊಡಬೇಕು. ನಿನ್ನೆ ನಾವು ಪ್ರತಿಭಟನೆ ಬಂದ್ ಕರೆ ಕೊಟ್ಟಿದ್ದೀವಿ. ಬಂದ್ ಕರೆ ಕೊಟ್ಟಾಗ ಇವರು ಯಾಕೆ ಅನುಮತಿ ಕೊಟ್ಟರು? ಪ್ರಾರಂಭದಲ್ಲಿ ಯಾಕೆ ಬಂದಿಸಲಿಲ್ಲ? ಅದೇ ನಾವೇನಾದರೂ ಮಾಡಿದ್ರೆ ನಮ್ಮನ್ನು ಸುಂಬಿಡ್ತಾರೆ ಇವರು.